ಹಿಂದಿನ ಸಂಚಿಕೆಯಲ್ಲಿ ಭುವಿ ಸಮನ್ವಿಗೆ ಹಳೆಯ ನೆನಪುಗಳು ಎಲ್ಲ ಮರುಕಳಿಸ್ಲಿ ಅಂತ ಕೇರಳಗೆ ಕರೆದುಕೊಂಡು ಹೋಗಿದ್ದಾಳೆ. 4 ವರ್ಷದ ಹಿಂದೆ ಸೇರಿದಂತಹ ಎಲ್ಲ ಫ್ರೆಂಡ್ಸ್ಗಳು ಪುನಃ ಆ ಜಾಗಕ್ಕೆ ಬಂದಿರ್ತಾರೆ ಸಮರ್ಥ್ನನ್ನು ಬಿಟ್ಟು. ಫ್ರೆಂಡ್ಸ್ ಎಲ್ಲರೂ ಫೈರ್ ಕ್ಯಾಂಪ್ ಹಾಕಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸಮನ್ವಿತಾಗೆ ಎಲ್ಲ ನೋಡ್ತಿದ್ದ ಹಾಗೆ ಅವಳ ಕಣ್ಮುಂದೆ ಹಳೆಯ ನೆನಪುಗಳು ಕನಸಿನಲ್ಲಿ ಭಾಸವಾಗುವ ಚಿತ್ರಗಳಂತೆ ಕಾಣ್ತಾ ಇರುತ್ತೆ. ಅವಳಿಗೆ ತಲೆ ಸಿಡಿದು ಹೋಗುವಷ್ಟು ನೋವಾಗ್ತಾ ಇದೆ. ಮನಸ್ಸಿನಲ್ಲಾಗೋ ತಳಮಳ ಗೊಂದಲಗಳಿಂದ ಸಮನ್ವಿತ ತಲೆ ಹಿಡ್ಕೊಂಡು ಜೋರಾಗಿ ಕಿರ್ಚುತ್ತಾ ಕುಸಿದು ಬೀಳ್ತಾಳೆ. ವಸುಂಧರಾ ಅವರು ಗಾಬರಿಯಾಗಿ, ಡಾಕ್ಟರ್ ಬೇಗ ಬನ್ನಿ, ಏನಾಯ್ತು ಅಂತ ನೋಡಿ ಪ್ಲೀಸ್, ಚೆಕ್ ಮಾಡಿ ಅಂತ ಕೂಕೊಳ್ತಾರೆ. ಡಾಕ್ಟರ್ ಅಲ್ಲಿ ಬಂದು, ಅವಳಿಗೆ ಆಘಾತ ಆಗಿರೋ ಹಾಗಿದೆ, ನೆನಪುಗಳು ಬರಲೂಬಹುದು ಬಾರ್ದೇನೂ ಇರಬಹುದು, ನಾವು ಕೂಡಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತಾರೆ. ಸಮನ್ವಿತಾಳನ್ನ ಕೂಡಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವಳ ಸ್ಥಿತಿಯನ್ನು ನೋಡಿದ ರಾಜೇಂದ್ರ ಪಾಟೀಲ್ ಅವರು ವಸುಂಧರಾಗೆ ಬೈಯೋಕೆ ಶುರು ಮಾಡ್ತಾರೆ. ನನ್ನ ಮಗಳು ನಮಗೆ ಹೇಗೋ ಸಿಕ್ಕಿದ್ಲು, ಮತ್ತೆ ಅದೇ ಜಾಗಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಈಗ ಈ ಮಗು ಗತಿ ಏನು? ನನ್ನ ಮಗಳಿಗೆ ಏನಾದರೂ ಆದರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ಏನು ಮಾಡ್ತೀನಿ ಅಂತ ನೋಡ್ತಿರು ಅಂತ ಟೆನ್ಷನಲ್ಲಿ ವಸುಂಧರಾ ಅವರ ಮೇಲೆ ಕೂಗಾಡ್ತಾರೆ. ಅಂಕಲ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಇದಕ್ಕೆಲ್ಲ ಕಾರಣ ಭುವಿ, ಆಂಟಿದೇನೂ ತಪ್ಪಿಲ್ಲ. ಸಮನ್ವಿತಾಗೆ ನಾನೇ ನೆನಪನ್ನ ತರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿದ್ದು ಭುವಿನೇ, ಇವಳೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅಂತಾನೆ ಧ್ರುವ್. ಯಾಕಮ್ಮ ಭುವಿ, ನಿನಗಿನ್ನೂ ಸಮನ್ವಿತ ಮೇಲೆ ಕೋಪನಾ? ನಿನಗೇನು ಬೇಕು ಕೇಳು, ನಿನಗೆ ಕೊಟ್ಬಿಡ್ತೀನಿ, ಆದರೆ ನನ್ನ ಮಗಳಿಗೆ ಏನು ತೊಂದರೆ ಕೊಡಬೇಡಮ್ಮ. ನಿನಗೆ ಧ್ರುವ್ ಬೇಕಾ, ನೀನು ಅವನನ್ನೇ ಮದುವೆ ಆಗು, ಆದರೆ ಸಮನ್ವಿತಾಗೆ ಏನೂ ತೊಂದರೆ ಕೊಡಬೇಡ ಅಂತ ರಾಜೇಂದ್ರ ಪಾಟೀಲ್ ಅವರು ಅಳ್ತಾ ಕೂತ್ಕೋತಾರೆ. ಮಾವ ಪ್ಲೀಸ್, ನನಗೆ ಅವಳ ಮೇಲೆ ಏನೂ ದ್ವೇಷ ಇಲ್ಲ. ಈಗ ಅವಳ ಹಳೆ ನೆನಪುಗಳು ವಾಪಸ್ ಬರಲಿ ಅನ್ನೋದಷ್ಟೇ ನನ್ನ ಕನ್ಸರ್ನ್. ನೀವು ಹೀಗೆ ನನ್ನ ಮುಂದೆ ಅಳಬೇಡಿ, ನನ್ನಿಂದ ಏನಾದರೂ ತಪ್ಪಾದರೆ ಪ್ಲೀಸ್ ಸಾರಿ. ಆಫ್ಟರ್ 3 ಡೇಸ್ ಫೇಮಸ್ ನ್ಯೂರೋಲಜಿಸ್ಟ್ ಬರ್ತಾರೆ. ಸಮನ್ವಿತಾಳ ಕಂಡೀಷನ್ ನೋಡಿ, ಡೋಂಟ್ ವರಿ ರಾಜೇಂದ್ರ, ನಿನ್ನ ಮಗಳಿಗೆ ಏನೂ ತೊಂದರೆ ಆಗಲ್ಲ, ಹಳೆ ನೆನಪುಗಳು ಬರೋ ರೀತಿ ನಾನು ಮಾಡೇ ಮಾಡ್ತೀನಿ. ಈಗ ಇವಳಿಗೆ ಸರ್ಜರಿ ಆಗಬೇಕು, ನೀನು ಸೈನ್ ಮಾಡಿದ್ರೆ ನಾವು ನಮ್ಮ ಮುಂದಿನ ಕೆಲಸ ಮುಂದುವರಿಸ್ತೀವಿ ಅಂತಾರೆ ಡಾಕ್ಟರ್. ಸೈನ್ ತಾನೇ, ನಾನು ಮಾಡ್ತೀನಿ, ಒಟ್ಟಿನಲ್ಲಿ ನನ್ನ ಮಗಳು ನನಗೆ ಆರೋಗ್ಯವಾಗಿ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ ರಾಜೇಂದ್ರ ಅವರು. ಆಪರೇಷನ್ ಆಗಿ 1 ದಿನ ಕಳೆದ ಮೇಲೆ ಸಮನ್ವಿತಾಗೆ ಈಗ ಪ್ರಜ್ಞೆ ಬರೋಕ್ಕೆ ಶುರುವಾಗಿರುತ್ತೆ. ನಿಧಾನಕ್ಕೆ ತನ್ನ ಕಣ್ಣುಗಳನ್ನ ತೆರೀತಾಳೆ. ಕಣ್ ತೆರೆದು ನೋಡಿದ್ರೆ ಮುಂದೆ ಡಾಕ್ಟರ್ ನಿಂತಿದ್ದಾರೆ. ಹೇಗಿದೆಯಮ್ಮ ಸಮನ್ವಿ? ಈಗ ನಿನ್ನ ಪರಿಚಯ ನಿನಗೆ ಸಿಕ್ತಾ? ನೀನು ಯಾರು, ನಿನ್ನ ಮನೆಯವ್ರು ಯಾರು ಅನ್ನೋದು ನಿನಗೆ ನೆನಪಲ್ಲಿದೆಯಾ ಅಂತಾರೆ ಡಾಕ್ಟರ್. ಡಾಕ್ಟರ್, ನಾನು ನಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ಅಷ್ಟೇ ಹೇಳ್ತಾಳೆ ಸಮನ್ವಿ. ಓಕೆ, ನಾನು ಎಲ್ರೂ ಕರೆಸ್ತೀನಿ, ನೀನು ನಿನ್ನ ಮೈಂಡ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ, ಆರಾಮಾಗಿ ರೆಸ್ಟ್ ಮಾಡು, 1 ಅವರ್ ಆದಮೇಲೆ ಎಲ್ಲರೂ ಬರ್ತಾರೆ, ಓಕೆನಾ ಅಂತ ಹೇಳಿ ಹೊರಡ್ತಾರೆ. ಕಂಗ್ರ್ಯಾಟ್ಸ್, ಥ್ಯಾಂಕ್ ಗಾಡ್. ರಾಜೇಂದ್ರ, ನಿನ್ನ ಮಗಳು ಆರಾಮಾಗಿದ್ದಾಳೆ. ಈಗಷ್ಟೇ ಮಾತಾಡಿಸ್ದೆ ನಾನು, ನಿಮ್ಮನ್ನೆಲ್ಲ ನೋಡಬೇಕು ಅಂತ ಹೇಳಿದ್ಲು, ಆದರೆ ಸ್ವಲ್ಪ ರೆಸ್ಟ್ ಮಾಡಲಿ ಅವಳು, ಸ್ವಲ್ಪ ಸಮಯ ಆದಮೇಲೆ ಒಳಗೆ ಹೋಗಿ ಅಂತ ಹೇಳ್ತಾರೆ ಡಾಕ್ಟರ್. ಇದನ್ನೆಲ್ಲ ಅಲ್ಲೇ ಕೇಳಿಸ್ಕೊಳ್ತಾ ನಿಂತಿದ್ದ ಧ್ರುವ್ಗೆ ಚಡಪಡಿಕೆ ಶುರುವಾಗುತ್ತೆ. ಹೀಗೆ ಚಡಪಡಿಕೆಯಿಂದ ಅವರನ್ನೇ ನೋಡ್ತಾ ನಿಂತಿದ್ದ ಧ್ರುವ್ನ ಶೋಲ್ಡರ್ ಮೇಲೆ ಯಾರೋ ಕೈ ಇಡುತ್ತಾರೆ. ಧ್ರುವ್ ಬೆಚ್ಚಿ ಹಿಂದೆ ತಿರುಗಿ ನೋಡ್ತಾನೆ. ಭುವಿ ನಿಂತಿದ್ದಾಳೆ. ಯಾಕೆ ಧ್ರುವ್ ಈ ರೀತಿ ಬೆವರ್ತಾ ಇದೀಯಾ? ಹೋಗು, ನಿನ್ನ ಲವರ್ಗೆ ಎಲ್ಲ ನೆನಪಾಗಿದೆಯಂತೆ, ಹೋಗು ಮಾತಾಡ್ಸು. ಖುಷಿ ಪಡೋ ಬದಲು ನಿನ್ನ ಮುಖದಲ್ಲಿ ಭಯ ಕಾಣ್ತಿದೆಯಲ್ಲ ಅಂತಾಳೆ ಭುವಿ.
ಹೇ ಭುವಿ, ಏನು ಮಾತಾಡ್ತಿದ್ಯಾ? ನಾನು ಯಾಕೆ ಭಯ ಪಡ್ಕೊಳ್ಳಿ? ಮೊದಲು ನಿನ್ನ ಹುಚ್ಚಾಟಗಳನ್ನ ನಿಲ್ಲಿಸು. ನಾನೇ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಥರ ನೀನು ಟ್ರೀಟ್ ಮಾಡ್ತಿದ್ದೀಯ ನನ್ನನ್ನು. ಮೊದಲು ಇಲ್ಲಿಂದ ಹೊರಟೋಗು. ನೀನು ಎಲ್ಲಿರ್ತೀಯೋ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಹೋಗು ಅಂತ ಹೇಳಿ ರೇಗಾಡಿ ಅಲ್ಲಿಂದ ಹೊರಟೋಗ್ತಾನೆ. ವಸುಂಧರಾ ಮತ್ತು ರಾಜೇಂದ್ರ ಅವರು ಈಗ ಸಮನ್ವಿತಾಳ ಮುಂದೆ ನಿಂತಿದ್ದಾರೆ. ಅಪ್ಪ, ಅಮ್ಮ ಅಂತಾಳೆ ಸಮನ್ವಿತಾ. ಅವಳ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ. ಮಗಳೇ, ನಿನಗೆ ನಮ್ಮ ನೆನಪಾಯ್ತಾ ಮಗಳೇ? ಹೌದು ಅಪ್ಪ, ನನಗೆ ಎಲ್ಲ ನೆನಪಾಯಿತು. ಅಪ್ಪ, ಅಮ್ಮ, ಧ್ರುವ್ ನನ್ನನ್ನು ನೋಡೋಕ್ಕೆ ಬರಲಿಲ್ವಾ? ನನ್ನ ಪಾಪು ಎಲ್ಲಿ ಅಂತಾಳೆ ಸಮನ್ವಿತಾ. ನೀನು ಟೆನ್ಷನ್ ಆಗಬೇಡ ಮಗಳೇ. ಪಾಪುನ ಕೇರ್ ಟೇಕರ್ ನೋಡ್ಕೋತಾ ಇದ್ದಾರೆ. ಮನೇಲಿದ್ದಾನೆ. ಧ್ರುವ್ ಇಲ್ಲೇ ಹೊರಗಡೆ ಇದ್ದಾನೆ. ಅವನು ನಿನ್ನೆಯಿಂದನೂ ಇಲ್ಲೇ ಇದ್ದಾನಮ್ಮ. ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅವನು. ಕರ್ದು ಬರ್ತೀನಿ ಇರು ಅಂತ ಹೊರಗೆ ಹೋಗ್ತಾರೆ ವಸುಂಧರಾ ಅವರು. ಧ್ರುವ್, ನಮ್ಮ ಸಮನ್ವಿಗೆ ಎಲ್ಲ ನೆನಪಾಗಿದೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬಾ ಒಳಗೆ, ಅವಳು ನೀನನ್ನು ಕೇಳ್ತಿದ್ದಾಳೆ ಅಂತಾರೆ ವಸುಂಧರಾ. ನನ್ನನ್ನು? ಯಾಕಂಟಿ? ಇದೇನಿದು ಧ್ರುವ್? ನಿನ್ನನ್ನು ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ಲು. ನಿನ್ನನ್ನಲ್ಲದೆ ಮತ್ಯಾರನ್ನ ಕರಿಬೇಕು? ಹೌದಾ, ಬರ್ತೀನಿ. ಮತ್ತೇನಾದರೂ ಹೇಳಿದ್ಲಾ ಅಂತಾನೆ ಧ್ರುವ್. ಇವನ ನಡವಳಿಕೆ ಕಂಡು ಯಾಕೆ ಈ ರೀತಿ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅನ್ಕೋತಾರೆ ವಸುಂಧರಾ ಅವರು. ಏನು ಮಾತಾಡದೆ ನೀನು ಬಾ ಒಳಗೆ, ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಬಾ ಧ್ರುವ್, ನನ್ನ ನೆನಪುಗಳು ವಾಪಸ್ ಬಂದಿರೋದು ಎಲ್ಲರಿಗಿಂತ ನಿನಗೆ ಹೆಚ್ಚು ಖುಷಿ ಕೊಟ್ಟಿದೆ ಅಲ್ವಾ? ನೀನು ಕೇಳ್ತಿದ್ದೆ ಅಲ್ವಾ ನನ್ನನ್ನು ಮದುವೆ ಮಾಡ್ಕೊ ಅಂತ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಾವು ಯಾವಾಗ ಮದುವೆ ಆಗೋಣ ಅಂತಾಳೆ ಸಮನ್ವಿತಾ. ಟೆನ್ಷನಿಂದ ಒಳಗೆ ಬಂದ ಧ್ರುವ್ಗೆ ಸಮನ್ವಿತಾಳ ಮಾತನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ. ಏನು, ನೀನು ನಿಜ ಹೇಳ್ತಿದ್ಯಾ? ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸಮನ್ವಿ. ಐ ಲವ್ ಯು ಲಾಟ್ ಅಂತ ಅವಳನ್ನು ಹಗ್ ಮಾಡೋಕ್ಕೆ ಅವಳ ಬಳಿ ಹೋಗ್ತಾನೆ. ರಾಜೇಂದ್ರ ಮತ್ತು ವಸುಂಧರಾ ಅವರು ಅಲ್ಲೇ ನಿಂತಿರೋದು ನೋಡಿ, ಓ ಅಂಕಲ್, ಆಂಟಿ, ಸಾರಿ, ಖುಷಿಗೆ ನೀವು ಇಲ್ಲಿರೋದೇ ನನಗೆ ಗೊತ್ತಾಗಲಿಲ್ಲ ಅಂತಾನೆ. ಇರಲಿ ಬಿಡು, ನಮಗೆಲ್ಲ ಗೊತ್ತಾಗುತ್ತೆ. ನಿನ್ನ ವಯಸ್ಸನ್ನು ದಾಟಿ ಬಂದಿದ್ದೀವಿ ಅಂತ ಹೇಳಿ ನಗ್ತಾರೆ ರಾಜೇಂದ್ರ ಅವರು. ಭುವಿಗೆ ಇದನ್ನೆಲ್ಲ ಸಹಿಸೋಕೆ ಆಗಲ್ಲ. ತನ್ನ ಪ್ಲ್ಯಾನ್ ಎಲ್ಲ ತನಗೆ ಉಲ್ಟಾ ಹೊಡಿತು ಅಂದ್ಕೊಂಡು ಕೋಪದಿಂದ ಮನೆಗೆ ಹೋಗ್ತಾಳೆ. ಮನೆಗೆ ಹೋದವಳೆ ಅಮ್ಮ ಅಮ್ಮ ಅಂತ ಕೂಗಾಡೋಕ್ಕೆ ಶುರು ಮಾಡ್ತಾಳೆ. ಏನಾಯ್ತೆ ಭುವಿ, ಯಾಕೆ ಹೀಗೆ ಕೂಗಾಡ್ತಿದ್ಯಾ ಅಂತಾರೆ ಭುವಿಯ ತಾಯಿ ರಾಧಾ ಅವರು. ಮತ್ತೆ ಆ ಸಮನ್ವಿತಾನೆ ಗೆದ್ಬಿಟ್ಲು ಅಮ್ಮ ಅಂತಾಳೆ ಹಲ್ ಕಡಿತ. ಏನಾಯಿತು? ಅವಳು ನೆನಪುಗಳೆಲ್ಲ ವಾಪಸ್ ಬಂತಾ? ಹೌದು ಅಮ್ಮ, ಹಳೇದೆಲ್ಲ ನೆನಪು ಬಂದಿದೆ ಅವಳಿಗೆ. ನೀನೇ ತಾನೇ ಇಷ್ಟೆಲ್ಲ ಮಾಡಿದ್ದು. ಈಗ ನೆನಪುಗಳು ಮರಳಿ ಬಂತು ಅಂತ ಯಾಕೆ ಹೀಗೆ ಕೂಗಾಡ್ತಿದೀಯಾ ಅಂತ ಕೇಳ್ತಾರೆ ಅವಳ ತಾಯಿ. ಅವಳಿಗೆ ನಿಜವಾಗ್ಲೂ ನೆನಪು ಬಂದಿರೋ ಹಾಗೆ ನಾಟಕ ಆಡ್ತಿದ್ದಾಳ? ನನಗೆ ಒಂದು ಅರ್ಥ ಆಗ್ತಿಲ್ಲ ಅಮ್ಮ. ನಾನು ಏನು ಆಗಬಾರ್ದು ಅಂದ್ಕೊಂಡೋ ಅದೇ ಆಗ್ತಿದೆ. 4 ವರ್ಷದಿಂದ ಏನು ನಡೆದಿತ್ತು ಅದನ್ನು ಅವಳು ಎಲ್ಲರ ಮುಂದೆ ಬಾಯಿ ಬಿಡ್ತಾಳೆ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡ ಹಾಗೆ ಏನೂ ಆಗಲಿಲ್ಲ ಅಂತಾಳೆ ಭುವಿ. ಇದನ್ನೇ ಕೇಳಿಸ್ಕೊಂಡ ರಾಧಾ ಅವರು, 4 ವರ್ಷದಿಂದ ಏನಾಯಿತು? ಹಾಗಾದರೆ ಬೇರೆ ಏನಾದರೂ ನಡೆದಿತ್ತಾ ಅಂತಾರೆ ಕುತೂಹಲದಿಂದ. ಭುವಿ ಆಗ ಹೌದು ಅಂತ ತನ್ನ ತಾಯಿಗೆ ಸತ್ಯನ ಹೇಳೋಕ್ಕೆ ಮುಂದಾಗುವಾಗ ಅಲ್ಲಿಗೆ ಭುವನ್ ಬಂದ್ಬಿಡ್ತಾನೆ.
ಭುವನ್ ಬಂದಿದ್ದು ನೋಡಿ ಭುವಿ ಏನೂ ಇಲ್ಲ ಬಿಡೋ ಅಂದ್ಕೊಂಡು ತನ್ನ ರೂಮ್ಗೆ ಹೊರಟೋಗ್ತಾಳೆ. ಎಟ್ ಪ್ರೆಸೆಂಟ್ ಎಲ್ಲವೂ ಚೆನ್ನಾಗೇ ಇರುತ್ತೆ. ರಾಜೇಂದ್ರ ಅವರ ಮನೆಯಲ್ಲಿ ಸಂತೋಷ ಸಡಗರ ಮತ್ತೆ ಮರುಕಳಿಸಿರುತ್ತೆ. ನಾಳೆ ದಿನ ಧ್ರುವ್ ಮತ್ತು ಸಮನ್ವಿ ಮದುವೆಯಾಗೋ ದಿನ ಆಗಿರುತ್ತೆ. ಧ್ರುವ್ ಮುಖದಲ್ಲಿ ಏನನ್ನೋ ಸಾಧಿಸಿರುವಂತಹ ಕಳೆ ಎದ್ದು ಕಾಣಿಸ್ತಾ ಇರುತ್ತೆ. ಇವರ ಮದುವೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಎಲ್ಲ ಫ್ರೆಂಡ್ಸ್ಗಳು ಸೇರಿದ್ದಾರೆ. ಕಂಗ್ರ್ಯಾಟ್ಸ್ ಮಚ್ಚ, ಅಂತೂ ಇಷ್ಟಪಟ್ಟು ಹುಡುಗಿ ನಿನಗೆ ಸಿಕ್ಬಿಡ್ತಿದ್ದಾಳೆ, ನೀನೇ ಅದೃಷ್ಟವಂತ ಕಣೋ. ಮತ್ತೆ ಆ ಮಗುನೇನೋ ಮಾಡ್ತೀಯಾ ಅಂತಾನೆ. ಸಮನ್ವಿತ ನನ್ನವಳಾದ್ಮೇಲೆ ಅವಳ ಮಗು ಜವಾಬ್ದಾರಿನೂ ನಂದೇ ಅಲ್ವಾ. ಆ ಮಗು ನನ್ನ ಮಗುನೇ. ನಾನೇ ಅವನಿಗೆ ತಂದೆ ಸ್ಥಾನದಲ್ಲಿ ನಿಂತು ತುಂಬ ಚೆನ್ನಾಗಿ ಬೆಳೆಸ್ತೀನಿ ಅಂತಾನೆ. ಸಾಕು ಬಿಡಪ್ಪ ನಿನ್ನ ಫಿಲಾಸಫಿ. ಈಗ ಮದುವೆಗೆ ಮುಂಚೆ ಈಗ ಹೇಳ್ತೀಯಾ, ಮದುವೆ ಆದಮೇಲೆ ಚೇಂಜ್ ಆದರೂ ಆಗ್ಬೋದು ಅಂತ ಮಾತಾಡ್ಕೋತಾರೆ. ಶರಪ್, ನಾನೇನು ಅಂತ ನಿಮಗೆಲ್ಲ ಗೊತ್ತಲ್ವಾ, ನೀವೆಲ್ಲ ಹೀಗೆ ತಮಾಷೆ ಮಾಡೋದು ಸಾಕು, ಇಲ್ಲಿಂದ ಹೊರಡಿ ಅಂತಾನೆ ಧ್ರುವ್. ಇವನ ಮಾತುಗಳನ್ನು ಅಲ್ಲೇ ಕೇಳಿಸ್ಕೊಳ್ತಾ ನಿಂತಿದ್ದ ರಾಜೇಂದ್ರ ಅವರಿಗೆ ಧ್ರುವ್ನ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಗತ್ತೆ. ಪುರೋಹಿತರು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಹಸೆಮಣೆ ಮೇಲೆ ಕೂತಿರುವ ಧ್ರುವ್ ಸಮನ್ವಿತ ಬರುವುದನ್ನೇ ಎದುರು ನೋಡ್ತಾ ಇದ್ದಾನೆ. ಪುರೋಹಿತರು ಹುಡುಗಿನ ಕರ್ಕೊ ಬನ್ನಿ, ಲೇಟ್ ಆಗ್ತಿದೆ ಅಂತ ಕೂಗಿ ಹೇಳ್ತಾರೆ. ವಸುಂಧ ಮತ್ತು ರಾಧಾ ಸಮನ್ವಿತಳ ಕೈ ಹಿಡಿದು ಹಸೆಮಣೆಯತ್ತ ಕರ್ಕೊ ಬರ್ತಾ ಇದ್ದಾರೆ. ಸಮನ್ವಿತ ನಾಚಿಕೆಯಿಂದ ತಲೆ ಬಗ್ಗಿಸಿ ನಡ್ಕೊಂಡು ಬರ್ತಾ ಇದ್ದಾಳೆ. ತಲೆ ಬಗ್ಗಿಸಿಯೇ ಹಸೆಮಣೆ ಮೇಲೆ ಕೂತ್ಕೋತಾಳೆ ಸಮನ್ವಿ. ಸಾಕ್ಷಾತ್ ದೇವತೆಯೇ ಧರೆಗಿಳಿದು ಬಂದಂತೆ ಕಾಣಿಸ್ತಾ ಇದ್ದಾಳೆ. ಧ್ರುವ್ನನ್ನು ತಿರುಗಿ ನೋಡ್ತಾಳೆ. ಅವನ ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದೆ. ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದೆಯಾ ಸಮನ್ವಿ ಅಂತಾನೆ ಧ್ರುವ್. ಹೌದಾ, ಈ ದಿನಕ್ಕೆ ಅಲ್ವಾ ನೀನು ವೆಯ್ಟ್ ಮಾಡ್ತಾ ಇದ್ದೆ, ನಿನಗೆ ದೊಡ್ಡ ಸರ್ಪ್ರೈಸ್ ಇದೆ ಅಂತ ಹೇಳಿ ನಗ್ತಾಳೆ. ಅವಳ ಮಾತನ್ನು ಕೇಳಿ ಧ್ರುವ್ ಮುಖದಲ್ಲಿ ಟೆನ್ಷನ್ ಮತ್ತೆ ಶುರುವಾಗುತ್ತೆ. ಗಟ್ಟಿಮೇಳ ಗಟ್ಟಿಮೇಳ ಅಂತ ವಾದ್ಯಗಳ ಶಬ್ದ ಝೇಂಕರಿಸ್ತಾ ಇದೆ. ಧ್ರುವ್ ಸಮನ್ವಿತಾಳ ಕುತ್ತಿಗೆಗೆ ಬಳಿ ತಾಳಿಯನ್ನು ತೆಗೆದುಕೊಂಡು ಹೋಗ್ತಾನೆ. ತಾಳಿಗೆ ಕೈ ಅಡ್ಡ ತರ್ತಾಳೆ ಸಮನ್ವಿ. ಎಲ್ಲರೂ ಶಾಕ್ನಿಂದ ಸಮನ್ವಿತ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೇನಿದು ಸಮನ್ವಿ, ಮಕ್ಕಳ ಆಟ ಆಡ್ತಿದ್ಯಾ ಅಂತಾನೆ ಧ್ರುವ್. ಇರು ಧ್ರುವ್, ಯಾಕೆ ಇಷ್ಟು ಅರ್ಜೆಂಟು? ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಲ್ವಾ ಅಂತಾಳೆ ಸಮನ್ವಿ. ಅದನ್ನೆಲ್ಲ ಆಮೇಲೆ ಮಾತಾಡಬಹುದು, ಈಗ ಈ ತಮಾಷೆ ಆಟ ಎಲ್ಲ ಸಾಕು, ಬಾ ಕೂತ್ಕೋ ಬಾ ಅಂತ ಅವಳ ಕೈ ಹಿಡ್ಕೋತಾನೆ ಧ್ರುವ್. ಅವಳ ಕೈ ಹಿಡಿದಿದ್ದ ಅವನ ಕೈಯನ್ನು ತಿರುಚುತ್ತಾ ಅವನ ಕೆನ್ನೆಗೆ ಚಟೀರಂತ ಬಾರಿಸ್ತಾಳೆ ಸಮನ್ವಿತ. ಇಷ್ಟು ದಿನ ಆಟ ಆಡಿದ್ದು ನೀನು ಅಂತಾಳೆ ಸಮನ್ವಿ. ಇದನ್ನೆಲ್ಲ ನೋಡಿ ಧ್ರುವ್ ತಂದೆ ವಿಜಯ್, ತಾಯಿ ಯಶೋಧ ಅವರಿಗೆ ಕೋಪ ಬರುತ್ತೆ. ಕೋಪದಿಂದ ಅವಳ ಬಳಿ ಬಂದು, ನಿನಗೇನು ತಲೆ ಕೆಟ್ಟಿದೆಯಾ? ಈಗಾಗಲೇ ಮದುವೆಯಾಗಿ ಮಗು ಆಗಿರೋ ನಿನಗೆ ಬಾಳ್ಕೊಡೋಣ ಅಂತ ನನ್ನ ಮಗ ಇದ್ದರೆ ಅವನಿಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದೀಯಾ? ನಿನಗೇನಾದರೂ ಹುಚ್ಚಿಗಿಚ್ಚು ಹಿಡ್ದಿದ್ಯಾ ಏನು ಅಂತಾರೆ ಯಶೋಧ. ಯಾಕಮ್ಮ ಸಮನ್ವಿ, ನೀನೇ ತಾನೇ ಮದುವೆಗೆ ಒಪ್ಕೊಂಡೆ, ಮತ್ತ್ಯಾಕೆ ಇವಾಗ ಈ ಥರ ಎಲ್ಲರ ಮುಂದೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾರೆ ರಾಜೇಂದ್ರ ಪಾಟೀಲ್. ನೀವೆಲ್ಲ ಅಂದ್ಕೊಂಡಿರೋ ಅಷ್ಟು ಒಳ್ಳೆಯವನಲ್ಲ ಅಪ್ಪ ಇದ್ರು. ನಾನು ಇವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ, ಆದರೆ ಇವನು ನನಗೆ ಮಾಡಿದ್ದು ಬರೀ ಮೋಸ. 4 ವರ್ಷದ ಹಿಂದೆ ನನ್ನ ಪರಿಸ್ಥಿತಿಗೆ ಕಾರಣ ಆದವನು ಇವನೇ. ಆ ದಿನ ರಾತ್ರಿ ನಾನು ಸಮರ್ಥ್ನ ರೂಮಿಂದ
ನನ್ನ ರೂಮ್ಗೆ ಗಾಬರಿಯಿಂದ ಓಡಿ ಬಂದೆ. ಆಗ ಅಕ್ಷರ ನನ್ನನ್ನು ಫೈರ್ ಕ್ಯಾಂಪಿಗೆ ಎಲ್ಲರೂ ಪಾರ್ಟಿ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ, ನೀನು ಬಂದು ಜಾಯಿನ್ ಆಗು ಅಂತ ಹೇಳಿ ಹೋದ್ಲು. ಅಲ್ಲಿಗೆ ಭುವಿ ಮತ್ತು ಧ್ರುವ್, ಸಮರ್ಥ್, ಭುವನ್ ಯಾರೂ ಬಂದಿಲ್ಲ ಅಂತ ಹೇಳಿದ್ಲು ಅವಳು. ಹಾಗಾಗಿ ನಾನು ಧ್ರುವ್ನ ಕರ್ಕೊಂಡು ಹೋಗೋಣ ಅಂತ ಅವನಿದ್ದ ರೂಮ್ಗೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಧ್ರುವ್ ರೂಮ್ನಲ್ಲಿ ಇರಲಿಲ್ಲ. ಹೋಗಲಿ, ಭುವಿನಾದರೂ ಕರ್ಕೊಂಡು ಹೋಗೋಣ ಅಂತ ಅವಳಿದ್ದ ರೂಮ್ಗೆ ಹೋದೆ. ಹೋಗಿ ನೋಡಿದಾಗಲೇ ಗೊತ್ತಾಗಿತ್ತು ಇವನು ಬಂಡವಾಳ. ಐ ಲವ್ ಯು ಭುವಿ, ಯು ಆರ್ ಸೋ ಹಾಟ್ ಅಂತಾನೆ ಧ್ರುವ್. ಇದೇನಿದು ಧ್ರುವ್, ಸಮನ್ವಿತ ಮುಂದೆ ನನ್ನನ್ನು ಸ್ಟ್ರೇಂಜರ್ ಥರ ಟ್ರೀಟ್ ಮಾಡ್ತೀಯಾ? ಅವಳ ಮುಂದೆ ಹೇಳಿದೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ, ಈಗ ನೋಡಿದ್ರೆ ಐ ಲವ್ ಯು ಅಂತಿದ್ಯಾ ಅಂತ ಕ್ವೆಶ್ಚನ್ ಮಾಡ್ತಾಳೆ ಭುವಿ. ಹೇ ಭುವಿ, ಸಮನ್ವಿತ ನಿನಗಿಂತ ಸೂಪರ್ ಆಗಿದ್ದಾಳೆ, ಆದರೆ ಅವಳಿಗೆ ಸ್ವಲ್ಪನೂ ಟೇಸ್ಟ್ ಇಲ್ಲ. ಸೆಂಟಿಮೆಂಟಲ್ ಫೂಲ್ ಅವಳು, ಇನ್ನೂ ಅಪ್ಡೇಟ್ ಆಗಿಲ್ಲ. ಅಡ್ಕೋಲಜ್ಜಿ ಥರ ಆಡ್ತಾಳೆ. ಒಂದು ಕಿಸ್ ಕೊಡು ಅಂದರೆ ಮದುವೆ ಆದಮೇಲೆ ಅಂತಾಳೆ. ಅಷ್ಟಕ್ಕೂ ನಾನು ಅವಳನ್ನ ಪ್ರೀತಿಯಿಂದ ಮದುವೆ ಆಗೋಕ್ಕೆ ರೆಡಿಯಾಗಿಲ್ಲ. ಮನಿ, ಓನ್ಲಿ ಫಾರ್ ಮನಿ. ರಾಜೇಂದ್ರ ಅಂಕಲ್ ಹತ್ರ ಬೇಜಾನ್ ಆಸ್ತಿ ಇದೆ. ನನಗೊಂದು ಹುಚ್ಚ ಆಸೆ ಇದೆ ಗೊತ್ತಾ, ನಂಬರ್ 1 ಶ್ರೀಮಂತ ಆಗಬೇಕು ಅನ್ನೋದು. ನಮ್ಮಪ್ಪ ರಾಜೇಂದ್ರ ಅಂಕಲ್ ಇಬ್ಬರು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ಸ್. ನಾನು ಸಮನ್ವಿನ ಬೇಡ ಅಂದ್ಬಿಟ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಕಳ್ಕೊಂಡ ಹಾಗೆ. ಅವಳು ಹೆಸರಿಗಷ್ಟೇ ಹೆಂಡತಿಯಾಗಿರ್ತಾಳೆ. ನನ್ನ ನಿಜವಾದ ಕ್ರಶ್, ಲವ್ ಎಲ್ಲ ನೀನೇ. ಏನೋ ಚೈಲ್ಡ್ಹುಡ್ಡಲ್ಲಿ ಅವಳನ್ನ ಸೇವ್ ಮಾಡಿದೆ ಅಂತ ಅದನ್ನೇ ಲವ್ ಅಂತ ಅಂದ್ಕೊಬಿಟ್ಟಿದ್ದಾಳೆ. ಫೂಲ್ ಅಂತ ಕುಡಿದ ನಶೆಯಲ್ಲಿದ್ದ ಧ್ರುವ್ ಎಲ್ಲವನ್ನ ಭುವಿಗೆ ಹೇಳ್ತಾನೆ. ಹೌದಾ ಧ್ರುವ್, ನೀನು ಹೇಳ್ತಿರೋದು ನಿಜನಾ? ಐ ಲವ್ ಯು ಟು ಅಂತಾಳೆ ಭುವಿ. ಧ್ರುವ್ ಈಗ ಭುವಿಯ ತುಟಿಗೆ ಡೀಪ್ ಕಿಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಕೆಯ ಅವರಿಬ್ಬರು ಮೈಮರೆತು ಒಬ್ಬರಿಗೊಬ್ಬರು ಚುಂಬಿಸುತ್ತಾ ಮುಂದುವರಿಯುತ್ತಾರೆ. ಮೈಮರೆತಿದ್ದ ಅವರು ಡೋರ್ ಕ್ಲೋಸ್ ಆಗಿಲ್ಲ ಅನ್ನೋದನ್ನು ಮರೆತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಸಮನ್ವಿಗೆ ತನ್ನೆದೆಗೆ ಯಾರೋ ಚಾಕು ಹಾಕಿ ಇರಿದ ಹಾಗೆ ನೋವಾಗ್ತಾ ಇರುತ್ತೆ. ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಅವಳ ನೋವು ಉಮ್ಮಳಿಸಿ ಬರುತ್ತೆ. ಜೋರಾಗಿ ಅಳ್ತಾಳೆ ಸಮನ್ವಿ. ಅದನ್ನು ಕೇಳಿಸ್ಕೊಂಡು ಬೆಚ್ಚಿ ಎದ್ದು ಕೂತ್ಕೋತಾರೆ ಭುವಿ ಮತ್ತು ಧ್ರುವ್. ಅವಳ ಕಡೆಗೆ ನೋಡಿದ ಧ್ರುವ್, ಸಮನ್ವಿ, ಅದು ಡ್ರಿಂಕ್ಸ್ ಮಾಡಿದ್ದ ಟೆನ್ಷನಲ್ಲಿ ನೀನು ಅಂತ ಅಂದ್ಕೊಂಡು, ಸಮನ್ವಿ ಸಾರಿ ಅಂತ ಎದ್ದೇಳೋಕ್ಕೆ ಹೋಗ್ತಾನೆ. ಬೆಡ್ ಮೇಲಿದ್ದ ಭುವಿ ಮತ್ತು ಧ್ರುವ್ ಮೈ ಮೇಲೆ ಒಂದು ಬಟ್ಟೆಯೂ ಇರಲ್ಲ. ಅವನು ಹಾಸಿಗೆಯಿಂದ ಇಳಿಯೋಕ್ಕೂ ಆಗದೆ ಅವಳ ಬಳಿ ಹೋಗೋಕ್ಕೂ ಆಗದೆ ಏನು ಮಾಡೋದು ಅಂತ ಹಾಗೆ ಕೂತಿದ್ದಾನೆ. ಸಮನ್ವಿತ, ಛೀ, ನೀನು ಇಂಥವನು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚಿಕ್ಕದ್ರಿಂದ ನಿನ್ನನ್ನು ಪ್ರೀತಿಸ್ತಾ ಪೂಜಿಸ್ತಾ ಬಂದೆ. ನಿನಗಾಗಿ ನಾನಿಷ್ಟು ಸಮಯ ಎಲ್ಲ ವ್ಯರ್ಥ ಮಾಡಿಬಿಟ್ನಲ್ಲ ಅಂತ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ನಿನಗೆ ಬೇಕಾಗಿದ್ದು ದುಡ್ಡು, ಕೇಳಿದರೆ ನಿನ್ನ ಮುಖದ ಮೇಲೆ ಬಿಸಾಕ್ತಾ ಇದೆ. ಅದನ್ನು ಬಿಟ್ಟು ಈ ಪ್ರೀತಿ ನಾಟಕ ಆಡೋ ಅವಶ್ಯಕತೆ ಇರಲಿಲ್ಲ. ನೀನು ಇಷ್ಟೊಂದು ಚೀಪ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ನಾನು ಈ ವಿಷಯನ ಹೇಳ್ತೀನಿ ಅಂತ ಹತ್ಕೊಂಡು ಅಲ್ಲಿಂದ ಹೊರಗೆ ಓಡ್ತಾಳೆ ಸಮನ್ವಿ. ನಾನೆಲ್ಲಿ ಎಲ್ಲ ವಿಚಾರನ ಎಲ್ರಿಗೂ ಹೇಳಿಬಿಡ್ತೀನಿ ಅನ್ನೋ ಭಯಕ್ಕೆ ಅಲ್ಲೇ ಕೆಲಸ ಮಾಡ್ತಾ ಇದ್ದ ವರ್ಕರ್ಸ್ಗೆ ದುಡ್ಡು ಕೊಟ್ಟು ನನ್ನನ್ನು ಸಾಯಿಸೋಕ್ಕೆ ಹೇಳ್ದ. ನನ್ನ ಸಾವು ನೋಡೋರಿಗೆ ಸಹಜ ಸಾವಾಗಿರಬೇಕು ಹಾಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡ್ದ.
ಅದರಲ್ಲಿ ಇವನು ಸಕ್ಸಸ್ ಆದ. ಆದರೆ ದೇವರು ದೊಡ್ಡವನು, ನನ್ನನ್ನು ಬದುಕಿಸ್ದ. ಅದು ಸಮರ್ಥನ ರೂಪದಲ್ಲಿ. ನನ್ನನ್ನು ಆ ದಿನ ಸೇವ್ ಮಾಡಿದ್ದು ಸಮರ್ಥ್. ನನ್ನನ್ನು ಆ ದಿನ ಸೇವ್ ಮಾಡಿದ್ದು ಸಮರ್ಥ್. ಎಲ್ಲರೂ ನಾನು ಸಮುದ್ರದ ಅಲೆಗೆ ಕೊಚ್ಕೊಂಡು ಹೋದೆ ಅಂತ ಹೊರಟು ಹೋದರು. ಆದರೆ ಎಲ್ಲ ಕಡೆ ಸಮರ್ಥ್ ಮತ್ತು ಅವನ ಕಡೆಯವ್ರನ್ನ ಬಿಟ್ಟು ನನ್ನನ್ನು ಹುಡುಕಾಡಿಸ್ದ. ಅವನೇ ನನ್ನನ್ನು ಸೇವ್ ಮಾಡ್ದ. ಇವರ ಕೈಗೆ ಸಿಕ್ಕರೆ ಮತ್ತೆ ನನಗೆ ತೊಂದರೆ ಕೊಡ್ತಾರೆ ಅಂತ ನನ್ನನ್ನು ಆ ಹಳ್ಳೀಲಿ ಇರಿಸಿದ್ದ. ಈ ಎಲ್ಲ ಇನ್ಸಿಡೆಂಟ್ ನನಗೆ ಸರ್ಜರಿ ಆದಮೇಲೆ ನೆನಪಾಗಿತ್ತು. ಹಳ್ಳಿಯಲ್ಲಿ ನನ್ನನ್ನು ನೋಡ್ಕೊಳ್ತಾ ಇದ್ದವರು ಬೇರೆ ಯಾರೂ ಅಲ್ಲ, ನನ್ನ ಹೆತ್ತ ಅಪ್ಪ ಅಮ್ಮ, ನನ್ನ ತಮ್ಮ ಗಣಿ. ಸಮರ್ಥ್ ನನ್ನ ಸ್ವಂತ ಮಾವನ ಮಗ. ಅದೇ ಹಳ್ಳಿಗೆ ಬಂದಿದ್ದ ಈ ಧ್ರುವ್ ಗಣಿಗೆ ನಾನು ಬಿದ್ದೆ. ನನ್ನ ನೆನಪಿನ ಶಕ್ತಿ ಯಾವುದೂ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ನನ್ನನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಇವನು ಯೋಚಿಸ್ದ. ಹಾಗಾಗಿ ನನ್ನನ್ನು ಕರ್ಕೊಬಂದ. ಒಂದು ವೇಳೆ ನನ್ನನ್ನು ಅಲ್ಲೇ ಬಿಟ್ಟಿದ್ರೆ ಮುಂದೊಂದು ದಿನ ನನಗೆ ಎಲ್ಲ ನೆನಪುಗಳು ಬಂದು ಎಲ್ಲಿ ನಾನು ಇಲ್ಲಿಗೆ ಬಂದುಬಿಡ್ತೀನೋ ಅಂತ ಇವನು ಹೀಗೆ ಪ್ಲ್ಯಾನ್ ಮಾಡ್ದ. ನನ್ನನ್ನು ಮದುವೆ ಆದರೆ ನನ್ನ ಆಸ್ತಿನೆಲ್ಲ ಇವನೇ ತನ್ನ ಹೆಸರಿಗೆ ಮಾಡ್ಕೋಬೋದು ಅಂತ ಈ ರೀತಿ ಮಾಡ್ದ. ಇಷ್ಟೆಲ್ಲ ಸಾಲದು ಅಂತ ನನ್ನ ಅಪ್ಪ ಅಮ್ಮ ಗಣಿ ಎಲ್ಲರನ್ನೂ ಚಿತ್ರಹಿಂಸೆ ಕೊಟ್ಟು ಟಾರ್ಚರ್ ಮಾಡಿದ್ದಾನೆ ಇವನು. ನನ್ನ ಗಂಡ ಸಮರ್ಥ್ಗೆ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿಸಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗದೆ ಇರೋ ಥರ ಮಾಡಿದ್ದಾನೆ ಈ ಧ್ರುವ್. ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ನೋಡ್ತಾ ಇದೆಯಾ ಧ್ರುವ್? ನಾನು ನಿನಗೆ ಹತ್ರ ಆಗಿ ಎಲ್ಲನೂ ತಿಳ್ಕೊಂಡೆ. ನಿನ್ನ ಫೋನ್ ಟ್ರ್ಯಾಕ್ ಮಾಡಿದೆ, ನಿನ್ನನ್ನು ಫಾಲೋ ಮಾಡಿದೆ. ನನ್ನ ಅಪ್ಪ ಅಮ್ಮ ತಮ್ಮ ನನ್ನ ಗಂಡ ಎಲ್ರನ್ನೂ ನಾನು ಕಾಪಾಡ್ಕೊಂಡಿದ್ದೀನಿ. ನಿನ್ನ ಆಟ ಇನ್ನು ನಡೆಯಲ್ಲ. ಕಡೆಗೆ ಎಲ್ಲರೂ ಧ್ರುವ್ಗೆ ಛೀಮಾರಿ ಹಾಕ್ತಾರೆ. ಅವಮಾನನ ತಡೆಯೋಕ್ಕಾಗದೆ ತಲೆ ಬಗ್ಗಿಸಿ ನಿಂತ್ಕೊಳ್ತಾನೆ ಧ್ರುವ್. ಸಮರ್ಥ್ ತನ್ನ ಮಗುವನ್ನು ತನ್ನ ತೋಳಿನಲ್ಲಿ ಎತ್ಕೊಂಡು ಅತ್ತೆ ಮಾವ ಗಣಿಯನ್ನು ಕರ್ಕೊಂಡು ಮಂಟಪಕ್ಕೆ ಬರ್ತಾನೆ. ರಾಜೇಂದ್ರ ಮತ್ತು ವಸುಂಧರಾ ಅವರು ಸಮರ್ಥ್ನನ್ನು ನೋಡಿ ಕೈ ಮುಗಿದು ಧನ್ಯವಾದ ತಿಳಿಸ್ತಾರೆ. ತನ್ನ ಗಂಡನ ನೋಡಿದ ಖುಷಿಯಲ್ಲಿ ಓಡಿ ಬಂದು ಅವನನ್ನು ಬಿಗಿದಪ್ಪಿಕೊಳ್ತಾಳೆ ಸಮನ್ವಿ. ಸಾರಿ ಸಮರ್ಥ್, ನನ್ನಿಂದ ನೀನು ತುಂಬ ನೋವು ಪಡೋ ಹಾಗಾಯಿತು ಅಂತಾಳೆ. ಹೌದಾ, ಹಾಗಾದರೆ ನಿನಗೊಂದು ಪನಿಷ್ಮೆಂಟ್. ಏನು ಪನಿಷ್ಮೆಂಟಾ? ನಿನ್ನಿಂದ ದೂರ ಇರೋದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳು, ನಾನು ಆ ಪನಿಷ್ಮೆಂಟ್ನ ತಗೋತೀನಿ ಅಂತಾಳೆ ಸಮನ್ವಿ. ಏನಿಲ್ಲ, ನಾವಿಬ್ಬರು ಮತ್ತೊಂದು ಸಲ ಮದುವೆ ಆಗೋಣ. ಸಮನ್ವಿ ತಾಳ ಕೊರಳಿಗೆ ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ತಾನೆ ಸಮರ್ಥ್. ಅವರಿಬ್ಬರ ಮಗ ತನ್ನ ಪುಟ್ಟ ಕೈಗಳಿಂದ ಅಮ್ಮ ಅಪ್ಪ ಅಂತ ಅಕ್ಷತೆ ಎರಚಾಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಅವರ ಬಳಿ ಓಡಿ ಬಂದು ತಬ್ಬಿಕೊಳ್ತಾನೆ. ಪ್ರೀತಿಯ ಕೇಳುಗರೆ, ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕತೆನ ಕಡೆ ತನಕ ಕೇಳಿದ ತಮಗೆಲ್ಲ ತುಂಬಾ ಧನ್ಯವಾದ.